ಒಂದೇ ದಿನ ಸರ್ಕ್ಯುಲರ್ ಆಗಿದೆ. ಈ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸಂಬಂಧಿಸಿದಂಥ ಕಂಪ್ನಿಯಿಂದ ದುಡ್ಡು ಅರಣ್ಯರಾವ್ ಈಗಾಗಲೇ ಗೊತ್ತದ ಅರಣ್ಯರಾವ್ ಯಾರು ಏನು ಎಂತು ಅಂತೇಳಿ ಅವರೀಗಾಗಲೇ ಬಂಗಾರದ ಅವ್ಯವಹಾರ ಸಿಕ್ಕಾಕ್ಕೊಂಡು ಜೈಲಿನಲ್ಲಿದ್ದಾರೆ. ಅವರ ವ್ಯವಹಾರ ತನಿಖೆ ಮಾಡ್ತಾ ಹೊರಟಾಗ ಇಡೀ ಇವರು ಒಂದು ಏನಪ್ಪ ಅಂದ್ರೆ ಅಕೌಂಟ್ ಬಂದು 40 ಲಕ್ಷ ರೂಪಾಯಿ ಇವರ ಸಂಸ್ಥೆಯ ಕಂಪ್ನಿಯಿಂದ ಹೋಗ್ಯದ ಅನ್ನುವಂಥ ಆಧಾರದ ಮೇಲೆ ಮತ್ತೊಮ್ಮೆ ಇವರ ಸಂಸ್ಥೆ ಮೇಲೆ ಅಟ್ಯಾಕ್ ಮಾಡಿದ. ಮತ್ತು ಇಂಜಿನಿಯರಿಂಗು ಮತ್ತು ಈ ವೈದ್ಯಕೀಯ ಕಾಲೇಜ್ ಅಂದರೆ ದುಡ್ಡು ಹರಿದಾಡ್ತದೆ. ಅದು ಇದು ಅಡ್ಮಿಷನ್ ಆಗುವಂಥದ್ದು ಅನೇಕ ರೀತಿಯ ವ್ಯವಹಾರವೋ ಹೇಳ್ತಾರೆ ಅವರು. ಇಲ್ಲ ನಾವು ಪ್ರಾಮಾಣಿಕಿದ್ದೀವಿ, ತನಿಖೆ ಮಾಡಿ. ಈಗಾಗಲೇ ಇಂಟರ್ವ್ಯೂದಲ್ಲೇ ನಮ್ಮ ಪತ್ರಕರ್ತರ ಮುಂದೆ ಹೇಳಿದ್ದಾರೆ ಪರಮೇಶ್ವರ್ ಅವರು, ಇಲ್ಲ ಆಗಲೇ ಅವ್ರ ಕೆಲಸ ಅವ್ರು ಮಾಡಲಿ, ತನಿಖೆ ಮಾಡಿ ನಾವು ನ್ಯಾಯಬದ್ಧ ಇದ್ದೀವಿ ಅಂತ ಕೊಡ್ತಾ ಇದ್ದಾರೆ. ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತೂ ಹೇಳಿದ್ದಾರೆ. ರೆಡಿ ಇದ್ದಾರೆ ಅವ್ರು, ಇಲ್ಲ ಅಂತಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಸಂಸ್ಥೆ ಕಟ್ತಾರಪ್ಪ ಅಂತಂದ್ರೆ ಇಷ್ಟು ತಿಳುವಳಿಕೆ ಇಲ್ಲದ್ರೆ ಹೇಗೆ ಅವ್ರಿಗೆ. ಹೀಗಾಗಿ ನಾವು ರೆಡಿ ಇದ್ದೀವಿ ಅಂತ ಅವ್ರಿಗೆ ಈಗಾಗಲೇ ಗೊತ್ತು. ಅದ ಸೆಂಟ್ರದಲ್ಲೇ ಏನಪ್ಪ ಅಂದರೆ BJP ಸರ್ಕಾರದ ಅದು ತನ್ನ ವಿರೋಧಿ ಪಕ್ಷಗಳ ಯಾವುದೇ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದರೆ ಅದ್ರ ಮೇಲೆ ಒಂದು ಸ್ವಲ್ಪ ಕಣ್ಣು ಇಟ್ಟಿರ್ತದೆ. ಒಂದು ಕಣ್ಣು ಅದರಲ್ಲೂ ದೊಡ್ಡ ಸಂಸ್ಥೆಗಳು ಕಟ್ಟಿದಂತಹ ಕಳೆದ 30-35 ವರ್ಷಗಳಲ್ಲಿ ಈಗಾಗಲೇ ನಿಮಗೆ ಹೇಳಿದಂಗೆ ಹೆಚ್ಚು 40,000ಕ್ಕೂ ಅಧಿಕ ಇಂಜಿನಿಯರ್ಗಳು, 10,000ಕ್ಕೂ ಅಧಿಕ ವೈದ್ಯಕೀಯ ಪಾಸ್ ಮಾಡಿದಂಥ ಡಾಕ್ಟರ್ಗಳು ದಾಟೋಗಿರುವಾಗ ಇಲ್ಲ ನಿಶ್ಚಿತವಾಗಿಯೂ ಅದು ಈಗ ಅಡ್ಮಿಷನ್ ಸಮಯ ಗೊತ್ತದೆ. ಈ ಒಂದು ಸೀಟಿಗೆ ಯಾವ್ಯಾವ ರೀತಿಯಾದಂತಹ